ಸಚಿವ ಜನಾರ್ದನ್ ರೆಡ್ಡಿಗೆ ಬಿಗ್ ಶಾಕ್ ಒಂದು ಎದುರಾಗಿದೆ. ಜನಾರ್ದನ್ ರೆಡ್ಡಿಯನ್ನ ಅಪರಾಧಿ ಎಂದು ಘೋಷಿಸಿದೆ ಸಿಬಿಐ. ದೆಹಲಿ ಸಿಬಿಐ ಕೋರ್ಟ್ನಿಂದ ರೆಡ್ಡಿ ಅಪರಾಧಿ ಅಂತೇಳಿ ಘೋಷಣೆಯಾಗಿದೆ. ಒಎಂಸಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ರೆಡ್ಡಿ ತಪ್ಪಿತಸ್ಥರು ದೋಷಿ ಅಂತೇಳಿ ಸಾಬೀತಾಗಿದೆ. ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣವನ್ನ ಕೋರ್ಟ್ ಈಗ ಪ್ರಕಟ ಮಾಡಲಿದೆ. A1 ಶ್ರೀನಿವಾಸ್ ರೆಡ್ಡಿ, A2 ಜನಾರ್ದನ್ ರೆಡ್ಡಿ, A3 ರಾಜಗೋಪಾಲ ರೆಡ್ಡಿ, A4 ಅಲಿ ಖಾನ್ ವಿರುದ್ಧ ದಾಖಲಾಗಿದ್ದಂತಹ ಒಂದು ಪ್ರಕರಣ ಇದು. ರಾಜ್ಯದ 29 ಲಕ್ಷ ಟನ್ ಅದಿರು ಲೂಟಿ ಮಾಡಿದ್ದಂತಹ ಬಹುದೊಡ್ಡ ಕೇಸ್ ಇದು. 884 ಕೋಟಿ ಸರ್ಕಾರಕ್ಕೆ ನಷ್ಟ ಮಾಡಿದ್ರು ಅಪರಾಧಿಗಳು. ಕರ್ನಾಟಕದಿಂದ ಆಂಧ್ರಕ್ಕೆ ಅಕ್ರಮವಾಗಿ ಅದಿರನ್ನ ಮಾರಿದ್ದಂತಹ ಬಹುದೊಡ್ಡ ಪ್ರಕರಣ ಇದು. ಅಕ್ರಮ ಗಣಿ ಹಗರಣ, ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿಗೆ ಮತ್ತೊಂದು ಮರ್ಮಾಘಾತ ಇದು. ಆಲ್ರೆಡಿ 14 ವರ್ಷಗಳ ಕಾಲ ವನವಾಸವನ್ನ ಅನುಭವಿಸಿ ಬಂದಿದ್ದಾರೆ ಜನಾರ್ದನ್ ರೆಡ್ಡಿ. ಬಳ್ಳಾರಿಗೆ ಈಗಲೂ ಕೂಡ ಪ್ರವೇಶ ಇಲ್ಲ ಅವರಿಗೆ. ಅದಾದ ಮೇಲೆ ಈಗ ಮತ್ತೊಂದು ಮಹತ್ವವಾದಂತಹ ಬೆಳವಣಿಗೆ ಇದು. ಜನಾರ್ದನ್ ರೆಡ್ಡಿ ಮತ್ತು ಅವರ ಆಪ್ತರಿಗೆ, ಶ್ರೀನಿವಾಸ್ ರೆಡ್ಡಿ, ರಾಜಗೋಪಾಲ್ ರೆಡ್ಡಿ ಮತ್ತು ಅಲಿ ಖಾನ್ ಇವರೆಲ್ಲರೂ ಅವರ ಆಪ್ತರಾಗಿದ್ದಾರೆ. ಅಕ್ರಮ ಗಣಿಗಾರಿಕೆಯ ಪ್ರಕರಣ ಮತ್ತೆ ದೊಡ್ಡ ಮಟ್ಟದಲ್ಲಿ ಸುತ್ತಿಕೊಂಡಿದೆ ಅವರಿಗೆ. 29 ಲಕ್ಷ ಕೋಟಿ ಅದಿರು ಕೇಸ್ ಇದು ಓವರ್ ಆಲ್. ಅದರ ಮೌಲ್ಯ ಇಲ್ಲಿ ಸರ್ಕಾರಕ್ಕೆ 884 ಕೋಟಿಯನ್ನ ಇವರು ನಷ್ಟವನ್ನ ಮಾಡಿದ್ರು. ನಿರಂತರವಾಗಿ ಸಿಬಿಐನಲ್ಲಿ ವಿಚಾರಣೆ ನಡೀತಾನೆ ಇತ್ತು. ಈಗ ಅಂತಿಮವಾದಂತಹ ಆದೇಶ ಬಂದಿದೆ. ಇವು 4 ಜನರು ಆರೋಪಿಗಳು, ಅಪರಾಧಿಗಳು ಅಂಥೇಳಿ. ಆದರೆ ಶಿಕ್ಷೆ ಪ್ರಮಾಣ ಇನ್ನೂ ಪ್ರಕಟ ಆಗಿಲ್ಲ. ಯಾಕಂದ್ರೆ ನೋಡಬೇಕು, ಇನ್ನು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ. ಒಎಂಸಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಬಹುತೇಕವಾಗಿ ಜೈಲೂಟ ಫಿಕ್ಸು, ಅಪರಾಧಿ ಅಂಥೇಳಿ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಿಬಿಐ ಅವರನ್ನ ಯಾವ ಕ್ಷಣದಲ್ಲಿ ಬೇಕಾದರೂ ಬಂಧಿಸುವ ಸಾಧ್ಯತೆಗಳಿದ್ದಾವೆ. ಈ ಹಿಂದೆ ನಾವು ಗಮನಿಸಿದ್ವಿ, ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿಬಿಐ ಅವರನ್ನ ಬಂಧಿಸಿತ್ತು. ಬಿಜೆಪಿಯಿಂದ ಕೂಡ ಗೇಟ್ ಪಾಸ್ ಕೊಡಲಾಗಿತ್ತು. ಅದಾದ ಮೇಲೆ 14 ವರ್ಷಗಳ ಕಾಲ ಅವರು ಜೈಲುವಾಸವನ್ನು ಅನುಭವಿಸಿ ಮತ್ತೆ ಬಳ್ಳಾರಿಗೆ ಎಂಟ್ರಿ ಕೊಡದೇ ಇರೋ ತರವಾಗಿ ತೀರ್ಪು ಬಂದಿತ್ತು. ಸದ್ಯಕ್ಕೆ ಶಾಸಕರಾಗಿದ್ದಾರೆ ಜನಾರ್ದನ್ ರೆಡ್ಡಿ. ಈಗ ದೆಹಲಿಯ ಸಿಬಿಐ ಕೋರ್ಟ್ ಈ ಮಹತ್ವವಾದಂತಹ ಆದೇಶವನ್ನ ಘೋಷಣೆ ಮಾಡಿದೆ. ಬಹುದೊಡ್ಡವಾದಂತಹ ಅಕ್ರಮ ಗಣಿಗಾರಿಕೆ ಕೇಸ್ ಇದು. ಜನಾರ್ದನ್ ರೆಡ್ಡಿ ಎಲ್ಲ ಕೇಸ್ಗಳಿಂದ ಬಚಾವಾಗಬಹುದು ಅಂತ ಅನ್ಕೊಂಡಿದ್ದು. ಈಗ ಅವರ ರಾಜಕೀಯ ಮತ್ತೇನು ಬಿಜೆಪಿಯಿಂದ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಶುರು ಮಾಡಿದ್ದಾರೆ.